ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಸಂಘಟನಾ ಸೃಜನ್ ಅಭಿಯಾನ. ಯಾವುದೇ ಒತ್ತಡ, ಶಿಫಾರಸು ಅಥವಾ ಪ್ರಭಾವಕ್ಕೆ ಮಣಿಯಲ್ಲ. ಎಐಸಿಸಿ ವೀಕ್ಷಕ ಸೈಮನ್ ಅಲೆಕ್ಸ್. ಮಂಡ್ಯ ಜಿಲ್ಲೆ, ತಾಲೂಕು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಸದುದ್ದೇಶದಿಂದ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಲುವಾಗಿ ಅಭಿಪ್ರಾಯ ಆಲಿಸಲು ಸಂಘಟನಾ ಸೃಜನ್ ಅಭಿಯಾನ ಕಾರ್ಯಕ್ರಮ ಇಂದಿನಿಂದ ಆರಂಭಗೊಳ್ಳಲಿದೆ ಎಂದು ಎಐಸಿಸಿ ವೀಕ್ಷಕ ಸೈಮನ್ ಅಲೆಕ್ಸ್ ತಿಳಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ದೂರದೃಷ್ಟಿಯಿಂದ ಪಕ್ಷವನ್ನು ಬಲಿಷ್ಠಗೊಳಿಸಲು ದೇಶಾದ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಭಿಪ್ರಾಯ ಆಲಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಸಮಗ್ರ ಸಾಂಸ್ಥಿಕ ಅಭಿಪ್ರಾಯದೊಂದಿಗೆ ಆಯ್ಕೆ ಮಾಡುವ ಪ್ರಕ್ರಿಯೆ ಜಾರಿಯಾಗಿದೆ ಎಂದರು. 26ರ ಭಾನುವಾರ ನಗರದ ಕಲ್ಲಹಳ್ಳಿಯಲ್ಲಿರುವ ನಾಗಸಿರಿ ಸಮುದಾಯ ಭವನದಲ್ಲಿ ಕೆಪಿಸಿಸಿ ಹಾಗೂ ಡಿಸಿಸಿ ಹಂತದ ಪ್ರಮುಖರು ಮತ್ತು ಸದಸ್ಯರ ಸಭೆ ಆಯೋಜಿಸಲಾಗಿದೆ. 27ರಂದು ಕೆಆರ್ ಪೇಟೆ, 28ರಂದು ಮಳವಳ್ಳಿ, 29ರಂದು ಮದ್ದೂರು, 4ರಂದು ಮಂಡ್ಯ, 5ರಂದು ಶ್ರೀರಂಗಪಟ್ಟಣ, 6ರಂದು ನಾಗಮಂಗಲ, 7ರಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಗಳ ನಗರ ಹಾಗೂ ಗ್ರಾಮಾಂತರ ಬ್ಲಾಕ್ ಅಧ್ಯಕ್ಷರ ಸಭೆ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ವೀಕ್ಷಕರಾದ ಎಂ. ಲಕ್ಷ್ಮಣ್, ಮಂಜುಳಾ ನಾಯ್ಡು, ಗೋಪಿಕೃಷ್ಣ, ನರೇಂದ್ರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ.ಟಿ. ಗಂಗಾಧರ, ಕಾರ್ಯಾಧ್ಯಕ್ಷ ಎಂ.ಎಸ್. ಚಿದಂಬರ್ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಇದ್ದರು. Congress party is coming to ruling and the secular India is again remaining coming there. We are the observers. I am assigned the ACC and other 4 persons are assigned by the KPCC Karnataka Pradesh Congress Committee. They are the senior leaders. Today we have published the ACC aspirants application form also. The next 20 days our program in Mandya district. ಒಂದು ಕಾನ್ಸೆಪ್ಟ್ ಮಾನ್ಯ ರಾಹುಲ್ ಗಾಂಧಿ ಅವರ ಒಂದು ಕೂಸು ಬ್ರೈನ್ ಚೇಸರ್ ರಾಹುಲ್ ಗಾಂಧಿ ಉದ್ದೇಶ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಬಲವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಅಧ್ಯಕ್ಷರ ಇಲ್ಲಿಯವರೆಗೆ ನೇಮಕ ಆಗ್ತಾ ಇದ್ದಂಥದ್ದು ಆಯಾ ಜಿಲ್ಲೆಯ ಮುಖಂಡರುಗಳ ಒಂದು ಶಿಫಾರಸಿನ ಮೇಲೆ ಅವರ ಅಭಿಪ್ರಾಯವನ್ನು ಪಡೆದು ಅಧ್ಯಕ್ಷಗಳನ್ನ ಮತ್ತು ಬ್ಲಾಕ್ ಅಧ್ಯಕ್ಷಗಳನ್ನ ಮುಂಚೂಣಿಗಳ ಅಧ್ಯಕ್ಷಗಳನ್ನ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿಯವರೆಗೆ 125-130 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಒಂದು ವ್ಯವಸ್ಥೆಯನ್ನ ಮಾಡಿಫೈ ಮಾಡಿ ಜನಸಾಮಾನ್ಯರಿಗೆ ಎಂತ ಲೀಡರ್ ಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಅಭಿಯಾನವನ್ನ ಶುರು ಮಾಡಿದ್ವಿ. ಈಗಾಗಲೇ ಈ ದೇಶದಲ್ಲಿ 20 ರಾಜ್ಯಗಳಲ್ಲಿ ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ 8 ರಾಜ್ಯಗಳು ಬಾಕಿ ಇದ್ದಾರೆ, 9 ಯೂನಿಯನ್ ಟೆರಿಟರಿಗಳು ಬಾಕಿ ಇದೆ. ಅದನ್ನ ಇನ್ನು ಒಂದು ತಿಂಗಳೊಳಗೆ ಕಂಪ್ಲೀಟ್ ಮಾಡುವಂತ ಕೆಲಸ ಮಾಡ್ತಾರೆ. ಬಟ್ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ 2028 ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಏಕೈಕ ಉದ್ದೇಶ 2029ಕ್ಕೆ 28 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಗಳನ್ನು ನಾವು ಗೆಲ್ಲಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈಗಲೇ ನಾವು ತಯಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ನಮ್ಮ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ಅವರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಹರಿಪ್ರಸಾದ್ ಅವರು, ನಮ್ಮೆಲ್ಲ ಅಬ್ಸರ್ವರ್ಸ್ ಬೆಂಗಳೂರಲ್ಲಿ ಒಂದಷ್ಟು ಮಾಹಿತಿಯನ್ನ ಮತ್ತು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಗೆ ಸೈಮನ್ ಅಲೆಕ್ಸ್ ಅವರು ಸೀನಿಯರ್ ಕಾಂಗ್ರೆಸ್ ಲೀಡರ್ ಇದ್ದಾರೆ, ಕಣ್ಣೂರು. ಅವರ ನೇತೃತ್ವದಲ್ಲಿ ನಮ್ಮ 4 ಜನ ಅಬ್ಸರ್ವರ್ಸ್, ನನ್ನ ಮಂಜುಳಾ ನಾಯ್ಡು ಅವ್ರನ್ನ, ಗೋಪಾಲಕೃಷ್ಣ ಅವರು, ನಮ್ಮ ಸ್ನೇಹಿತರು ನರೇಂದ್ರ ಅವರನ್ನ ಹಾಕಿದ್ದಾರೆ. ನಾವು ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಹಂತವಾಗಿ ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಕೆಲಸವನ್ನು ಮಾಡ್ತೀವಿ. ಇವತ್ತು ಅವರು ಅಪ್ಲಿಕೇಶನ್ಸ್ನ ಇವತ್ತಿಂದ ಇನ್ವೈಟ್ ಮಾಡ್ತಾರೆ. ಯಾರು ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಬಯಸ್ತಾರೆ ಅವರು ಒಂದು ಫಾರ್ಮೆಟ್ ಇದೆ, ಅದು ರಿಲೀಸ್ ಮಾಡ್ತಾರೆ, ಅಪ್ಲಿಕೇಶನ್ ಕೊಡ್ತಾರೆ. ಆ ಫಾರ್ಮೆಟ್ ಅಲ್ಲಿ ಈ ತರದ್ದು ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ಇದನ್ನು ಫಿಲಪ್ ಮಾಡಿ ಯಾರಿಗೆ ಸಬ್ಮಿಟ್ ಮಾಡಬೇಕು ಅಂತ ಮತ್ತೆ ಸೈಮನ್ ಅವರೇ ಹೇಳ್ತಾರೆ. ಡಿಸಿಸಿ ಸಬ್ಮಿಟ್ ಮಾಡೋದಿಲ್ಲ, ಡೈರೆಕ್ಟ್ ಅವರು ಸಬ್ಮಿಟ್ ಮಾಡೋದು, ವ್ಯಾಟ್ಸಪ್ ಸಬ್ಮಿಟ್ ಮಾಡಬೇಕಾಗುವಂಥದ್ದು ಅವರು ಮತ್ತೆ ಹೇಳ್ತಾರೆ. ಇದು ಸಬ್ಮಿಷನ್ ಆದಮೇಲೆ ನಾವು ನಾಳೆ
ಅದರಲ್ಲಿ ಕ್ಯಾಟಗರೀಸ್ ಇದೆ. ಒಂದು ಮಹಿಳೆಯರು ಕೊಡಬೇಕು, ಒಂದು SC ಅವರ ಅಪ್ಲಿಕೇಶನ್ ಕೊಡಬೇಕು, ಇನ್ನೊಂದು OBC ಕೊಡಬೇಕು, ಇನ್ನೊಬ್ರು ಮೈನಾರಿಟಿಯವರು ಕೊಡಬೇಕು, ಇನ್ನಿಬ್ರು ಜನರಲ್ ಕೊಡಬೇಕು. ಎಷ್ಟು ಅಪ್ಲಿಕೇಶನ್ ಬಂದು ಈ ಮಾನದಂಡದ ಮೇಲೆ 6 ಅಪ್ಲಿಕೇಶನ್ ಶಿಫಾರಸ್ಸಾಗುತ್ತೆ. 6ರಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥ ಕೆಲಸನ ಕ್ಯಾಸ್ಟ್ ಕಾಂಬಿನೇಷನ್ ಮತ್ತೊಂದು ಅದೆಲ್ಲ ನೋಡಿ ಪ್ರದೇಶವಾರು ಎಲ್ಲವನ್ನು ನೋಡಿ ಪರಿಗಣಿಸಿ ಅದೆಲ್ಲ ಆ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ, BJP ಇಲ್ಲ, JDS ಅಲ್ಲಿ ಇಲ್ಲ. ನಮ್ಮಲ್ಲಿ ಒಂದು ವ್ಯವಸ್ಥೆ 28, 30, 34 ಅಧ್ಯಕ್ಷರನ್ನ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ. ಈಗ ಬೆಂಗಳೂರಲ್ಲೇ ನೇಮಕತ್ತಿರೋದ್ರಿಂದ ಒಟ್ಟು 42 ಬರ್ತದೆ ಅಲ್ವಾ, 42 ಅಧ್ಯಕ್ಷರನ್ನ ನೇಮಕ ಮಾಡುವಂಥ ವ್ಯವಸ್ಥೆ. ಇದಕ್ಕೆ ಯಾವ ಶಿಫಾರಸನ್ನು ನಾವು ಪರಿಗಣಿಸಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಇಂಡಿವಿಜುವಲ್ ಆಗಿ ತಾವು ಗುಂಪಾಗಿ ಈಗಾಗಲೇ ನಮ್ಮೆಲ್ಲ AICC ಶಿಕ್ಷಕರು ಹೇಳಿದಂಗೆ 26ನೇ ತಾರೀಕು ನಮ್ಮ ನಾಗಸಿರಿ ಸಮುದಾಯ ಭವನದಲ್ಲಿ ನಮ್ಮೆಲ್ಲ ಜಿಲ್ಲೆಯ ಮುಖಂಡರು, KPCC ಅಧ್ಯಕ್ಷರು, KPCC ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಂಚೂಣಿ ಘಟಕದ ಅಧ್ಯಕ್ಷರು, ಪಂಚಾಯತ್ ಅಧ್ಯಕ್ಷರು ಎಲ್ಲರ ಸಭೆಯನ್ನ ನಾಳೆ 11 ಗಂಟೆಗೆ ನಾಗಸಿರಿನಲ್ಲಿ ನಮ್ಮ AICC ಅಬ್ಸರ್ವರ್ ಮತ್ತು ಎಲ್ಲ ವೀಕ್ಷಕರು ಕರೆದಿದ್ದಾರೆ. ಅಲ್ಲಿಗೆ ಎಲ್ಲರೂ ಕೂಡ ಬರ್ತಾರೆ. ಅದಾದ ನಂತರ 27ನೇ ತಾರೀಕು ಸೋಮವಾರ KR ಪೇಟೆ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಎಲ್ಲ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. 28ನೇ ತಾರೀಕು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಸಭೆಯನ್ನ ಕರೆಯಲಾಗಿದೆ. 29ನೇ ತಾರೀಕು ಮದ್ದೂರು ವಿಧಾನಸಭಾ ಕ್ಷೇತ್ರದ ಸಭೆಯನ್ನ ಕರೆಯಲಾಗಿದೆ ಮತ್ತು ಆಗಸ್ಟ್ 4ನೇ ತಾರೀಕು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಕರೆಯಲಾಗಿದೆ. ಆಗಸ್ಟ್ 5ನೇ ತಾರೀಕು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸಭೆಯನ್ನ ಕರೆಯಲಾಗಿದೆ. ಆಗಸ್ಟ್ 6ನೇ ತಾರೀಕು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಸಭೆಯನ್ನ ಕರೆಯಲಾಗಿದೆ. ಆಗಸ್ಟ್ 7ನೇ ತಾರೀಕು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ನಮ್ಮ ವೀಕ್ಷಕರು ಮತ್ತೆ ಉಸ್ತುವಾರಿಗಳು, ಅಲ್ಲಿಯ ಜನತೆಯ ಮತ್ತು ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು, ಪಂಚಾಯತ್ ಆಗಸ್ಟ್ 8ನೇ ತಾರೀಕು ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಆಗಸ್ಟ್ 8ನೇ ತಾರೀಕು ಎಲ್ಲ ಪ್ರಕ್ರಿಯೆಗಳು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ನಡೀತದೆ. ತಮ್ಮ ಮೂಲಕ ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಎಲ್ಲ ಮುಖಂಡರಿಗೆ ಇದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.